ಮೇಡಮ್ ಹೇಳಿ ಮೇಡಮ್. ಹೇಗಿದ್ದಾನಾ ಪ್ರಭಾಕರ್? ಮೇಡಮ್ ಈಗ ಸೂಪರ್ ಆಗಿದ್ದಾನೆ ಮೇಡಮ್. ಚೆನ್ನಾಗಿ ತಿನ್ನ. ಕೇಳ್ತೀರಲ್ಲ, ಕುರಿ ಇವತ್ತೇ ಕೊಬ್ಬಿಡುತ್ತೆ. ಮಾರಮ್ಮನ ಜಾತ್ರೆಗೆ ಕಡಿತಾ ಇರೋದೆ ಅಷ್ಟು ಐಟಮ್ಗಳು ತಂದು ಇಡ್ತಾ ಇದ್ದಾಗೆ ಊಟನ ಗಬ ಗಬ ಅಂತ ತಿಂದೇ ಬಿಟ್ಟ ಮೇಡಮ್. ಈ ಜೈಲಲ್ಲಿ ಗಲ್ಲಿಗೆ ಏರ್ಸ್ಬೇಕಾದ್ರೆ ಕೊನೆ ಆಸೆ ಕೇಳ್ತಾರಲ್ಲ, ಹಾಗೆ ಅವ್ನ ಕೊನೆ ಆಸೆನ ಈಡೇರಿಸಿದ್ದೀವಿ. ಲೇ ಪೆದ್ದ, ಅವ್ನ ಕೊನೆ ಆಸೆ ನಮ್ಮನ್ನೆಲ್ಲ ಜೈಲಿಗೆ ಹಾಕ್ಸತ್ ಕಣೋ. ಅಯ್ಯೋ, ನಮ್ಮನ್ನೆಲ್ಲ ಜೈಲಿಗೆ ಹಾಕ್ಸ್ತಾನೆ. ಇವತ್ತೇ ಅವ್ನು ಶಿವನ ಪಾದಕ್ಕೆ ಸೇರ್ಕೊಂತಾನೆ. ಅವನಿಗೆ ಗೊತ್ತಾಯ್ತಾ ನೀನು ಅವನ್ನ ಕೊಲ್ಲೋದು? ಇನ್ನೂ ಇಲ್ಲ ಮೇಡಮ್. ಹೇಳ್ಬಿಟ್ಟು ಸಾಯಿಸ್ತದ ಅಥವಾ ಹೇಳ್ದೆ ಸಾಯಿಸ್ತದ ಮೇಡಮ್? ಮದರ್ ತೆರೆಸಾ ಆ್ಯಕ್ಟಿಂಗ್ ಮುಗಿತಕ್ಕ? ಆ ವಿಷಯ ಬಿಡು. ಯಾರ ಹತ್ರ ಮಾತಾಡ್ತಾ ಇದೆಯಾ? ಗರುಡ. ಫೋನ್ ಕೊಡು. ಅಕ್ಕ, ನೀನು ಮತ್ತೆ ಏನಾದರೂ ಡಿಸಿಷನ್ ಚೇಂಜ್ ಮಾಡ್ಕೊಂಡ್ಯಾ ಹೇಗೆ? ಅವನ್ನ ಹಾಗೆ ಬಿಟ್ಬಿಡು, ಇನ್ನೊಂದು ಸ್ವಲ್ಪ ಟೈಮ್ ಕೊಡು ಅಂತ. ಮಮತಾ, ಫೋನ್ ಕೊಡು. ಗರುಡ, ಹೇಳಿ ಮೇಡಮ್. ಪ್ರಭಾಕರ್ನ ಮುಗಿಸ್ಬಿಡು. ಸರಿ ಮೇಡಮ್. ಅವನನ್ನ ನಾರ್ಮಲಾಗಿ ಸಾಯಿಸ್ತದ ಅಥವಾ ಚಿತ್ರಹಿಂಸೆ ಮಾಡಿ ಸಾಯಿಸ್ತದ ಮೇಡಮ್? ಪದೇ ಪದೇ ಯಾಕೆ ಅದನ್ನೇ ಕೇಳ್ತಾ ಇದೆಯಾ? ನಿನಗೆ ಆಲ್ರೆಡಿ ಹೇಳಿದ್ದೀನಿ ಅವನನ್ನು ಹೇಗೆ ಸಾಯಿಸ್ಬೇಕು ಅಂತ. ಯಾಕೆ ನಿನಗೆ ಹಾಗೆಲ್ಲ ಕೊಲ್ಲೋದಕ್ಕಾಗೋದಿಲ್ವಾ? ಆಗೋದಿಲ್ಲ ಅಂತ ಏನಿಲ್ಲ ಮೇಡಮ್. ಯಾವುದಕ್ಕೂ ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಕೇಳಿದೆ ಮೇಡಮ್. ಯಾಕೆ ಸಂಯುಕ್ತ ಹೀಗೆಲ್ಲ ಇರಲಿಲ್ಲ, ಸಡನ್ನಾಗಿ ಇಷ್ಟು ಕ್ರೂರಿ ಆಗಿಬಿಟ್ಲು ಅಂತ ಅನಿಸ್ತಾ ಇದೆಯಾ? ನಿಜ ಹೇಳಬೇಕು ಅಂದರೆ ಈ ರೀತಿ ಅನಿಸ್ತಾ ಇರೋದು ಸತ್ಯ ಮೇಡಮ್. ಡೌಟೇ ಬೇಡ. ನಾನು ಹೇಗೆ ಹೇಳಿದ್ದೀನೋ ಹಾಗೆ ಮಾಡಬೇಕು. ಅವನ ದೇಹ ನೋಡಿ ಅವ್ರ ಮನೆಯವ್ರಿಗೆ ನಿದ್ದೆ ಬರಬಾರ್ದು. ಕಣ್ಣು ಮುಚ್ಚಿದ್ರೆ ಅವನ ದೇಹದ ಮಾಂಸನೇ ಅವ್ರ ಕಣ್ಣು ಮುಂದೆ ಬರಬೇಕು. ಫ್ಯಾಮಿಲಿಗೋಸ್ಕರ ಮಿಡಿತಾ ಇದ್ದಿದ್ದ ಅವನ ಹೃದಯ ಅವನ ದೇಹದಿಂದ ಸೆಪ್ರೇಟ್ ಆಗಬೇಕು. ಸಾಕ್ಷಿ ಇಟ್ಕೊಂಡು ಆಟ ಆಡ್ತಿರೋ ಅವನ ಬುದ್ಧಿವಂತ ಮೆದುಳು ಇದೆಯಲ್ಲ, ಅದನ್ನು ನಾಯಿಗಳು ಕಿತ್ಕೊಂಡು ತಿನ್ನಬೇಕು. ಇದೆಲ್ಲ ಆದಮೇಲೆ ಒಂದು ವಿಡಿಯೋ ತೆಗಿ, ಅದನ್ನು ನಾನು ನೋಡಬೇಕು. ಆದರೆ ಅವನ ಮುಖಕ್ಕೇನೂ ಆಗಬಾರ್ದು. ಅವ್ರ ಮನೆಯವರು ಅವನ ಹೆಣನ ಗುರುತಿಸ್ಬೇಕು. ಕಣ್ಗಳನ್ನು ಕಿತ್ತಾಕು. ಅದನ್ನೇನಾದರೂ ಬಿಟ್ಟರೆ ಈ ಮನೆಯವರು ಅದನ್ನು ದಾನ ಮಾಡೋದಕ್ಕೂ ಹೇಸೋದಿಲ್ಲ. ಅವನ ಹೆಣ ನೋಡಿ ಅವನ ಮನೆಯವರೆಲ್ಲ ಕಿರ್ಚಾಡೋದನ್ನು ನಾನು ನೋಡಬೇಕು, ಕೇಳಬೇಕು. ಐ ಆಮ್ ವೇಟಿಂಗ್. ಅಕ್ಕ, ಸಮಾಧಾನ ಮಾಡ್ಕೊಳ್ಳೆ. ನೋಡು, ನೀನು ಡಬಲ್ ರೋಲ್ ಬೇಕಾದರೆ ನಾನು ನೋಡ್ತೀನಿ, ಆದರೆ ನೀನು ಟ್ರಿಬಲ್ ರೋಲ್ ನನ್ನ ಕೈಲೇ ಜೀರ್ಣ ಮಾಡ್ಕೊಳ್ಳೋದಕ್ಕಾಗಲ್ಲ. ಶತ್ರುಗಳನ್ನು ನಾಶ ಮಾಡೋದಕ್ಕೆ ನಾನು ಯಾವ ಅವತಾರ ಬೇಕಾದರೂ ಎತ್ತೀನಿ. ಅಣ್ಣ, ಏನಾಯ್ತು? ಮುಖ ಯಾಕೆ ಈ ಥರ ಮಾಡ್ಕೊಂಡಿದ್ಯಾ? ಅಬ್ಬಾ ಆಯ್ತಲ್ಲ ಕಣ, ನನಗೆ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗ್ತಿಲ್ಲ ಕಣ. ಮೇಡಮ್ ಇಷ್ಟು ಭಯಂಕರ ಅಂತ ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ ಕಣ. ಅಕ್ಕ ಕೊಡು, ನಾನು ತೊಗೊಂಡೋಗ್ತೀನಿ. ಯಾಕಕ್ಕ ನಾನು ನೋಡ್ತಾ ಇದ್ದಂಗೆ ಮುಖ ತಿರ್ಸ್ಕೊಂಡು ಹೋಗ್ತಾ ಇದೆಯಾ? ಈಗೇನು ಮಾಡಬೇಕು? ಅಕ್ಕ, ನಾನು ನಿನ್ನ ಜೊತೆ ಮಾತಾಡಬೇಕು. ಏನಿದೆ ಮಾತಾಡೋದು? ಅಕ್ಕ ಅನ್ನೋ ಮಮಕಾರ ಇಲ್ದವನ ಹತ್ರ ಏನು ಮಾತಾಡೋದಿದೆ? ಯಾಕಕ್ಕ, ನಿನ್ನ ಮಧ್ಯೆ ವಿಚಾರ ಇಲ್ಲ ಅಂತ ನೀನೇ ಡಿಸೈಡ್ ಮಾಡ್ಕೊಂಬಿಟ್ಯಾ? ಏನೂ ಉಳ್ದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ, ಅದಕ್ಕೆ ಹೇಳಿದೆ. ಇಷ್ಟಕ್ಕೆಲ್ಲ ಕಾರಣ ಏನು ಅಂತ ನಾನು ನಿನ್ನ ಹತ್ರ ಡಿಸ್ಕಸ್ ಮಾಡಬೇಕು ಅಕ್ಕ. ಅಕ್ಕ, ಒಂದು ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರಿಂದ ಇದೆಲ್ಲ ಆಯಿತು ಅಕ್ಕ. ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಮಾತಾಡ್ತಿದ್ಯಾ ಅಮ್ಮಯ್ಯ? ಯಾರು ಯಾರನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ. ಏನೇನು ನಡೆದಿದೆ ಅನ್ನೋ ಸತ್ಯ ಕಣ್ಮುಂದೆನೇ ಕಾಣಿಸ್ತಿದೆ. ಇಲ್ಲ ಅಕ್ಕ, ಕಣ್ಮುಂದೆ ನಡೀತಾ ಇರೋ ವಿಷಯಗಳೆಲ್ಲ ಸತ್ಯ ಅಲ್ಲ. ನಮ್ಮ ಬೆನ್ನಿಂದೆ ನಮಗೆ ಗೊತ್ತಿಲ್ಲದಿರೋ ವಿಷಯಗಳು ತುಂಬ ನಡೆದಿದೆ. ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದೆಯಾ? ನನ್ನ ಮತ್ತು ಆದ್ಯನ ಮದುವೆ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವಿಬ್ಬರು ಮದುವೆ ಆಯ್ತಲ್ಲ, ಮತ್ತ್ಯಾಕೆ ಈ ವಿಚಾರ ಮಾತಾಡ್ತಾ ಇದೆಯಾ? ಇಲ್ಲ ಅಕ್ಕ, ಆ ವಿಚಾರನ ನಾನು ನಿನ್ನ ಹತ್ರ ಹೇಳಲೇಬೇಕು. ಇಲ್ಲ ಅಂದರೆ ನಿನಗೆ ನನ್ನ ಮೇಲಿರೋ ಕೋಪ ಕಡಿಮೆ ಆಗಲ್ಲ. ಏನು ಹೇಳಬೇಕು ಅಂತಿದ್ಯೋ ಅದನ್ನ ನೇರವಾಗಿ ಹೇಳು, ಸುತ್ತಿ ಬಳಸಿ ಮಾತಾಡಬೇಡ. ಮಾತಾಡು ಅಮ್ಮಿಯ, ಏನು ಅಂತ ಹೇಳು.
ಅಕ್ಕ ಅದು ಹೇಳು. ಅದು ನಾನು ಹೇಳ್ತೀನಿ. ಇಷ್ಟೆಲ್ಲ ನಡೆದಿದ್ದಕ್ಕೆ ನಾನೇ ಕಾರಣ ಅದಕ್ಕೆ. ನನ್ನಿಂದ ಎಲ್ಲ ಅಪಾರ್ಥ ಆಗೋಯ್ತು. ಏನಾಗಿದೆ ಇಬ್ರಿಗೂ? ತುಂಬ ಒಗ್ಟಾಗಿ ಮಾತಾಡ್ತಿದ್ದೀರಾ. ಎಲ್ಲ ಹೇಳ್ಬಿಡ್ತೀನಿ ಅದಕ್ಕೆ. ಇವತ್ತು ನೀವು ಅಮಯನ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ಕಾರಣ ನಾನೇ. ನೀವು ಈ ಮದುವೆಗೆ ಒಪ್ಪಿದ್ದೀರಾ ಅಂತ ಅಮಯನ ಹತ್ರ ಸುಳ್ಳು ಹೇಳಿ ಕಲ್ಯಾಣ ಮಂಟಪದಿಂದ ಓಡೋದೆ. ಪರವಾಗಿಲ್ಲ, ನಾನು ಫ್ರೀ ಆಗಿರ್ತೀನಿ. ಏನೇ ಡೌಟ್ ಇದ್ರೂ ಕಾಲ್ ಮಾಡಿ ಕೇಳಿ. ಓಕೆ ಬಾಬಾ, ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೋದಾ? ಶ್ರಾವಣಿ ಬಗ್ಗೆ ಮಾತಾಡಕ್ಕೆ ಬಂದ್ರ? ಹಾಗೇನಾದ್ರೆ ನಂಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಐಮ್ ಸಾರಿ. ಇಲ್ಲ ಬಾಬಾ, ನೀವು ಹೇಗಿದ್ದೀರಾ ಅಂತ ಕೇಳಕ್ ಬಂದೆ. ಮನೇಲಿ ಹೆಣ್ಮಕ್ಳು ಹೇಗಿರ್ತಾರೆ, ಗಂಡಂದಿರು ಹಾಗೆ ಇರ್ತಾರೆ. ನನ್ನ ಬಗ್ಗೆ ನನ್ನ ಹೆಂಡ್ತಿನೇ ತಲೆ ಕೆಡ್ಸ್ಕೊಂಡಿಲ್ಲ. ಇನ್ನು ನನ್ನ ತಂಗಿ ನನ್ನ ಬಗ್ಗೆ ಕೇರೇ ಮಾಡಿಲ್ಲ. ಇನ್ನು ನಾನು ಹೇಗಿರಕ್ಕೆ ಸಾಧ್ಯ? ಅರ್ಥ ಆಗುತ್ತೆ ಬಾಬಾ. ಆದ್ಯ ಮಾಡಿದ ಕೆಲಸದಿಂದ ನಿಮ್ಗೆಷ್ಟು ಬೇಜಾರಾಗಿರ್ಬೋದು ಅಂತ ನನ್ಗೆ ಅರ್ಥ ಆಗುತ್ತೆ. ಆದ್ರೆ ಅವತ್ತು ಅವಳು ಆ ಕೆಲಸ ಮಾಡಿಲ್ಲ ಅಂದಿದ್ರೆ ಇವತ್ತು ನೀವೆಷ್ಟು ದುಃಖ ಅನುಭವಿಸ್ತಾ ಇದ್ದೀರೋ ಅದ್ರಕ್ಕಿಂತ 10ರಷ್ಟು ದುಃಖ ಅವಳು ಅನುಭವಿಸ್ಬೇಕಾಗಿತ್ತು. ದಯವಿಟ್ಟು ಒಟ್ಟಾಗಿ ಮಾತಾಡ್ಬಿಡಿ. ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು. ಆದ್ಯ ಏನಾದ್ರೂ ವಿಕ್ಕಿನ ಮದುವೆ ಆಗಿದ್ದಿದ್ರೆ ಅವಳು ಎಷ್ಟು ಕಷ್ಟ ಅನುಭವಿಸ್ಬೇಕಾಗಿತ್ತು. ಅದನ್ನ ನೋಡಿ ನಿಮ್ ನೆಮ್ಮದಿನೂ ಹಾಳಾಗ್ತಾ ಇತ್ತು ಬಾವ. ಈ ಆಗಿದ್ದಿದ್ರೆ ಹೋಗಿದ್ದಿದ್ರೆ ಎಲ್ಲ ಕೇಳಿ ನನ್ನ ಕಿವಿ ತೂತಾಗಿದೆ. ಏನೇ ಕಷ್ಟ ಆಗಿದ್ರು ನಾನು ಕೇಳಿಸ್ಕೊಳಕ್ಕಿದ್ದೆ. ನನ್ನ ಹತ್ರ ಹೇಳಿದ್ರೆ ಇದ್ಯಾವುದೂ ಆಗ್ತಾ ಇರಲಿಲ್ಲ. ಮದುವೆ ಮಂಟಪದಲ್ಲಿ ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ಆಗೋವರೆಗೂ ಕಾದು ಆಮೇಲೆ ಓಡೋಗ್ಬೇಕಾಗಿತ್ತಾ? ಈ ರೀತಿ ಮಾಡೋದು ಯಾರು ಗೊತ್ತಾ? ಸಂಬಂಧಗಳಿಗೆ ಬೆಲೆ ಕೊಡದೇ ಇರೋರು. ಯಾರೇ ಹೇಗಾದ್ರೂ ಸಾಯ್ಲಿ, ನಾವು ಚೆನ್ನಾಗಿರ್ಬೇಕು ಅಂತ ಬಯಸೋರು. ಇಂಥ ಸ್ವಾರ್ಥಿಗಳ ಮಧ್ಯೆ ನಾನು ಸಿಕ್ಕಾಕೊಂಡಿದ್ದೀನಿ ನೋಡಿ. ಅತ್ತೆ ಫೋರ್ಸ್ ಮಾಡಿದ್ರು ಅಂತ ನಾನು ಈ ಮನೆ ಹೊಸಲು ತುಳಿದಿರೋದು. ಇಲ್ಲಾಂದ್ರೆ ಬರ್ತಾನೆ ಇರಲಿಲ್ಲ. ಅರ್ಥ ಆಯ್ತು ಬಾವ. ನಿಮ್ನ ಒಂಟಿಯಾಗಿರಕ್ ಬಿಟ್ಟು ನಾನು ಹೊರಡ್ತೀನಿ. ನಾನೇನಾದ್ರೂ ಹೆಚ್ಚಿಗೆ ಮಾತಾಡಿದ್ರೆ ಐ ಆಮ್ ರಿಯಲಿ ಸಾರಿ ಬಾವ. ನಾನು ಮಾಡಿದ ತಪ್ಪಿಂದ ಇವತ್ತೆಲ್ಲರೂ ನೋವು ಅನುಭವಿಸೋ ಹಾಗಾಗಿದೆ. ಅಕ್ಕ ತಮ್ಮನ್ನ ದೂರ ಮಾಡಿ ಪಾಪ ನನ್ನ ಯಾವತ್ತೂ ಸುಮ್ಮನೆ ಬಿಡಲ್ಲ ಅಂತ ಅನಿಸ್ತಿದೆ. ಅದಕ್ಕೆ ಆ ಪಾಪ ನನ್ನನ್ನು ಕಾಡೋದು ಬೇಡ. ದಯವಿಟ್ಟು ಅಮ್ಮೆಯವ್ರನ್ನ ಕ್ಷಮಿಸಿ ಅವ್ರ ಹತ್ರ ಮಾತಾಡಿ. ಅಮ್ಮಯ್ಯ ನಿಮಗೋಸ್ಕರ ತ್ಯಾಗ ಮಾಡಕ್ಕೆ ಹೊರಟಿದ್ರು. ಆದರೆ ನಾನೇ ಅಮ್ಮಯ್ಯಂಗೋಸ್ಕರ ದೊಡ್ಡ ಸುಳ್ಳು ಹೇಳಿಬಿಟ್ಟೆ. ನಿಮ್ಮ ಮತ್ತೆ ಅಮ್ಮಯ್ಯನ ಹತ್ರ ನಾಟಕ ಆಡ್ಬಿಟ್ಟೆ. ನಿಮ್ಮ ಮುಗ್ಧತೆನ ಮಿಸ್ಯೂಸ್ ಮಾಡ್ಕೊಂಬಿಟ್ಟೆ. ಅದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸಮಾಧಾನ ಮಾಡ್ಕೋ ಆದ್ಯ. ಇಷ್ಟೊಂದೆಲ್ಲ ನಡೆದಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಅಕ್ಕ, ಅವಳು ಇಷ್ಟೊಂದೆಲ್ಲ ಮಾಡಿದಾಳೆ, ನೀನು ಅವಳಿಗೆ ಸಮಾಧಾನ ಮಾಡ್ತಾ ಇದೀಯಾ? ಸುಳ್ಳು ಹೇಳಿದಾಳಕ್ಕ. ನೀವಿಬ್ರು ಓಡೋಗಿದ್ರಿ ಅಂತ ಬೇಜಾರಾಯಿತು. ಆದರೆ ಇವಾಗ ಏನು ನಡೆದಿದೆ ಅಂತ ಕೇಳಿ ತುಂಬ ಬೇಜಾರಾಗ್ತಾ ಇದೆ. ಆದ್ಯನ ಬಗ್ಗೆ ತುಂಬ ಫೀಲ್ ಆಗ್ತಿದೆ. ನಿನಗೆ ಗೊತ್ತಿಲ್ಲ ಆದ್ಯ ಎಷ್ಟು ಕಷ್ಟ ಅನುಭವಿಸಿದ್ಲು ಅಂತ. ಅದನ್ನು ನನ್ನ ಕಣ್ಣಾರೆ ನೋಡಿದ್ದೀನಿ. ಒಂದು ಹುಡುಗಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಾಗ ಏನು ಕಷ್ಟ ಆಗ್ಬೋದು ಅಂತ ನಾನು ಪ್ರಾಕ್ಟಿಕಲ್ ಆಗಿ ಅನುಭವಿಸಿದ್ದೀನಿ.
ಅದಕ್ಕೆ ಹೇಳ್ತಾ ಇದ್ದೀನಿ. ಆದ್ಯ ಸಿಚುಯೇಷನ್ ತುಂಬ ವರ್ಸ್ಟ್ ಆಗಿತ್ತು. ಆಗಾಗ ಅವಳು ಸುಳ್ಳು ಹೇಳಿದಾಳಷ್ಟೆ. ಇದೆಲ್ಲ ಆಗಿದ್ದು ನಿನಗೋಸ್ಕರ, ನಿನ್ನನ್ನು ಪಡ್ಕೊಳ್ಳೋಕ್ಕೋಸ್ಕರ. ಆದ್ಯ ಯಾವಾಗ ಧೈರ್ಯ ತಗೋಬೇಕಾಗಿತ್ತೋ ಆವಾಗ ತಗೊಳ್ದೆ ಲೇಟಾಗಿ ತಗೊಂಡಿದ್ದಕ್ಕೆ ಇಷ್ಟೆಲ್ಲ ಅನಾಹುತ ಆಗಿರೋದು. ಆಗೋಗಿರೋ ಬಗ್ಗೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ.